ಬಡವರಿಗೆ ಹಂಚುವಂಥ ಪಡಿತರ ಇವತ್ತು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ ಅಂದರೆ ಇಡೀ ರಾಜ್ಯ ತಲೆ ತಗ್ಗಿಸ್ಬೇಕಾದಂಥ ವಿಷಯ ಇದು. ಮತ್ತು ಬಡವರಿಗೆ ಹಂಚಲಿಕ್ಕೆ ನಮ್ಮ ಹತ್ರ ಇಲ್ಲ. 5 kg ಕೊಡಲಿಕ್ಕೂ ಇಲ್ವಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಇವತ್ತು ಕಾಳಸಂತೆಯಲ್ಲಿ ಮಾರಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯವೇ ನಾವು 5 kg ಕೊಡ್ತೀವಿ ಅಂತೇಳಿ ಹೇಳಿಕೊಟ್ರು. ಈಗ ನಿಲ್ಲಿಸಿದ್ದಾರೆ, ಏನೂ ಇಲ್ಲ. ಇಂದಿರಾ ಕಿಟ್ಟನ್ನು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ನಮ್ಮ ಆಹಾರ ಸಚಿವರು ಹೇಳ್ತಾನೆ ಭಾಳ ಒಂದು ವರ್ಷಗಟ್ಟಲೆ ಆಗೋಯ್ತು. ಏನನ್ನು ಕೊಡಲಿಕ್ಕೆ ಆಗೋದಿಲ್ಲ ಮತ್ತು ಕೊಡಲಿಕ್ಕೂ ಸಾಧ್ಯ ಇಲ್ಲ ಅವ್ರ ಹತ್ರ. ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ CBI ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಹೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ದರೆ ಇದು ನಿಲ್ಲೋದೇ ಇಲ್ಲ. ಇದು ಅರ್ಥವೇ ಇಲ್ಲ. ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬದುಕ್ತಾ ಇದ್ದಾರೆ, ಮಧ್ಯವರ್ತಿಗಳು ಅಕ್ಕಿ ಮಾರಾಟ ಮಾಡಿ ಲಾಭ ಪಡೆಯುವಂಥ ಕೆಲಸ ಇವತ್ತು ಆಗ್ತಾಯಿದೆ. ಸರ್, ಇದ್ರ ಬಗ್ಗೆ ಖಂಡಿತವಾಗೂ ಧ್ವನಿ ಎತ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ನಿಮ್ಮ ಮೀಡಿಯಾದಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಲೋಡ್ ಗಟ್ಟಲೆ ಅಕ್ಕಿ ಹೋಗ್ತಾ ಇದೆ ಅಂದರೆ ನಮ್ಮ ಅಧಿಕಾರಿಗಳು ಕೂಡ ಇದರಲ್ಲಿ ಮಿಂಗಲಾಗಿದ್ದಾರೆ. ಇಲ್ಲೇ ಇದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು. ಅದರಿಂದ ಖಂಡಿತವಾಗೂ ನಾವು ವಿಧಾನಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡಿ ಬಡವರಿಗೆ ಹಂಚುವಂಥ ಪಡಿತರ ಇವತ್ತು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ ಅಂದರೆ ಇಡೀ ರಾಜ್ಯ ತಲೆ ತಗ್ಗಿಸ್ಬೇಕಾದಂಥ ವಿಷಯ ಇದು. ಮತ್ತು ಬಡವರಿಗೆ ಹಂಚಲಿಕ್ಕೆ ನಮ್ಮ ಹತ್ರ ಇಲ್ಲ. 5 kg ಕೊಡಲಿಕ್ಕೂ ಇಲ್ವಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಇವತ್ತು ಕಾಳಸಂತೆಯಲ್ಲಿ ಮಾರಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯವೇ ನಾವು 5 kg ಕೊಡ್ತೀವಿ ಅಂತೇಳಿ ಹೇಳಿಕೊಟ್ರು. ಈಗ ನಿಲ್ಲಿಸಿದ್ದಾರೆ, ಏನೂ ಇಲ್ಲ. ಇಂದಿರಾ ಕಿಟ್ಟನ್ನು ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ. ನಮ್ಮ ಆಹಾರ ಸಚಿವರು ಹೇಳ್ತಾನೆ ಭಾಳ ಒಂದು ವರ್ಷಗಟ್ಟಲೆ ಆಗೋಯ್ತು. ಏನನ್ನು ಕೊಡಲಿಕ್ಕೆ ಆಗೋದಿಲ್ಲ ಮತ್ತು ಕೊಡಲಿಕ್ಕೂ ಸಾಧ್ಯ ಇಲ್ಲ ಅವ್ರ ಹತ್ರ. ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ CBI ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಹೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ದರೆ ಇದು ನಿಲ್ಲೋದೇ ಇಲ್ಲ. ಇದು ಅರ್ಥವೇ ಇಲ್ಲ. ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬದುಕ್ತಾ ಇದ್ದಾರೆ, ಮಧ್ಯವರ್ತಿಗಳು ಅಕ್ಕಿ ಮಾರಾಟ ಮಾಡಿ ಲಾಭ ಪಡೆಯುವಂಥ ಕೆಲಸ ಇವತ್ತು ಆಗ್ತಾಯಿದೆ. ಸರ್, ಇದ್ರ ಬಗ್ಗೆ ಖಂಡಿತವಾಗೂ ಧ್ವನಿ ಎತ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ನಿಮ್ಮ ಮೀಡಿಯಾದಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಲೋಡ್ ಗಟ್ಟಲೆ ಅಕ್ಕಿ ಹೋಗ್ತಾ ಇದೆ ಅಂದರೆ ನಮ್ಮ ಅಧಿಕಾರಿಗಳು ಕೂಡ ಇದರಲ್ಲಿ ಮಿಂಗಲಾಗಿದ್ದಾರೆ. ಇಲ್ಲೇ ಇದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು. ಅದರಿಂದ ಖಂಡಿತವಾಗೂ ನಾವು ವಿಧಾನಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡಿ